29/6/2026ರಿಂದ ಕರ್ನಾಟಕ ರಾಜ್ಯದಲ್ಲಿ SIR ಅಂದರೆ ವಿಶೇಷ ಪರಿಷ್ಕರಣಾ ಮತದಾನ ಪರಿಷ್ಕರಣಾ ಅಭಿಯಾನ ಶುರುವಾಗಿದೆ. 29ನೇ ತಾರೀಕು 6ನೇ ತಿಂಗಳಿಂದ ಈ ಅಭಿಯಾನ ಶುರುವಾಗಿದ್ದು, ಅವತ್ತಿನ ದಿವಸನೇ ಕರ್ನಾಟಕದ ಕಾಂಗ್ರೆಸ್ ಆಡಳಿತದ ರಾಜ್ಯ ಸರ್ಕಾರ ಇನ್ನೊಂದು ಆದೇಶ ಹೊರಡಿಸಿ SIR ಪ್ರಕ್ರಿಯೆ ನಿಷ್ಕ್ರಿಯವಾಗಬೇಕು ಅಂತನ್ನೋದು ಒಂದು ಹುನ್ನಾರದ ಉದ್ದೇಶದಿಂದ ಒಂದು ಆದೇಶ ಹೊರಡಿಸಿದೆ. ಅದು ಆದೇಶ ಏನು ಅಂತಂದ್ರೆ PRC ಅಂತ ಹೇಳಿ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತಂದ್ರೆ ಶಾಶ್ವತ ರಹವಾಸಿ ಪ್ರಮಾಣಪತ್ರ. ಶಾಶ್ವತ ರಹವಾಸಿ ಪ್ರಮಾಣಪತ್ರ ಯಾಕೆ ಈಗ ಅವರು SIR ಪ್ರೊಸೀಜರ್ ನಡೆದಾಗ ಈ ಒಂದು ಅಧಿಸೂಚನೆ ಹೊರಡಿಸ್ಬೇಕಂತ ಅನ್ನೋದು ಒಂದು ಪ್ರಶ್ನೆಯಾಗಿದೆ. ರಾಷ್ಟ್ರೀಯ ಭದ್ರತೆ ಮತ್ತು ಸಾಂವಿಧಾನಿಕವಾಗಿ ಇದೊಂದು ವಿರೋಧ ನೀತಿಯಾಗಿದ್ದು, ಸರ್ಕಾರ ಈ ಒಂದು SIR ಪ್ರಕ್ರಿಯೆ ನಿಷ್ಕ್ರಿಯವಾಗಬೇಕು, ವಿಫಲವಾಗಬೇಕು, ಕರ್ನಾಟಕ ರಾಜ್ಯದಲ್ಲಿ SIR ಪ್ರಕ್ರಿಯೆ ಸರಿಯಾಗಿ ನಡೀಬಾರದಂತ ಅನ್ನುವಂಥ ಉದ್ದೇಶದಿಂದ ಈ ಒಂದು ಆದೇಶ, ಒಂದು ಕಾನೂನು ಒಂದು ಸ್ಥಾಪನೆ ಮಾಡಿ SIR ಪ್ರಕ್ರಿಯೆಯಲ್ಲಿ ಯಾರು ಭಾಗಿಯಾಗುವುದಿಲ್ಲ, ಅವರಿಗೆ ಗ್ಯಾರಂಟಿ ಯೋಜನೆಗಳು ಸಿಗುವುದಿಲ್ಲ ಅಂತ ಅನ್ನೋದೊಂದು ಸುಳ್ಳು ಮಾಹಿತಿ ಹರಡೋದ್ರ ಪ್ರಕಾರ ಈ ಒಂದು ಪ್ರಕ್ರಿಯೆ ನಿಷ್ಕ್ರಿಯವಾಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದೆ. ರಾಷ್ಟ್ರೀಯ ಭದ್ರತಾ ಆತಂಕಕ್ಕೆ ಕಾರಣವಾಗುವ ಈ ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಯಾಕೆ ಈಗ ಅವರು ರಾಜ್ಯ ಸರ್ಕಾರದವರು ಕೊಡ್ಬೇಕಂತ ಹೇಳಿ ಇಚ್ಛೆ ಮಾಡಿದರು? ಕಳೆದ 3 ವರ್ಷದಿಂದ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದೆ. 3 ವರ್ಷದಲ್ಲಿ ಏನೂ ಕೊಡಲಿಲ್ಲ. ಈಗ ಯಾಕೆ ಅವ್ರು ಕೊಡ್ಬೇಕಂತ ಹೇಳಿ ಪ್ರಯತ್ನ ಮಾಡಿದರು ಅಂತಂದ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಪ್ರಶ್ನೆ ಕೇಳ್ತಾ ಇದ್ದೀವಿ. ನಿನ್ನೆನೂ ಕೂಡ ನಮ್ಮ ಮಾನ್ಯ ಕೇಂದ್ರ ಸಚಿವರಾದಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ಇದ್ರ ಬಗ್ಗೆ ಒಂದು ಪ್ರೆಸ್ ಮೀಟ್ ಮಾಡಿ ಅವರು ಕೂಡ ಇದನ್ನು ಪ್ರಶ್ನೆ ಹಾಕಿ ಇದು ರಾಷ್ಟ್ರೀಯ ಭದ್ರತೆಗೆ ಆತಂಕ ಸೃಷ್ಟಿ ಮಾಡ್ತದೆ ಅಂತ ಹೇಳಿನೂ ಅವರು ಒಂದು ಆತಂಕ ವ್ಯಕ್ತಪಡಿಸಿದ್ದಾರೆ. ಮತ್ತು ನಮ್ಮ ದೇಶದ ಗೃಹ ಮಂತ್ರಿಗಳಾದಂಥ ಅಮಿತ್ ಶಾ ಅವರು ಇದರಲ್ಲಿ ಹಸ್ತಕ್ಷೇಪ ಮಾಡಿ ತಕ್ಷಣ ಇದೊಂದು ಆದೇಶ ರದ್ದು ಮಾಡಬೇಕಂತ ಹೇಳಿ ಒಂದು ಕೇಂದ್ರದಿಂದನೇ ಇದೊಂದು ಪ್ರಕ್ರಿಯೆ ನಡೀಬೇಕಂತ ಒಂದು ಮನವಿ ಮಾಡಿಕೊಂಡಿದ್ದಾರೆ. ಯಾಕೆ ರಹವಾಸಿ ಪತ್ರ ಬೇಕು? ಸಾಕಷ್ಟು ವರ್ಷಗಳಿಂದ ನಾವು ಇಲ್ಲೇ ಇದ್ದೀವಿ. ಕರ್ನಾಟಕ ರಾಜ್ಯದೊಳಗೆ ಬಿಜಾಪುರ ಜಿಲ್ಲೆಯೊಳಗೆ ವಿಜಯಪುರ ನಗರದಲ್ಲಿ ನಾವು ಸಾಕಷ್ಟು ವರ್ಷಗಳಿಂದ ನಾವು ರಹವಾಸಿಗಳಿದ್ದೀವಿ. ನಮ್ಗೆ ಯಾಕೆ ರಹವಾಸಿ ಪ್ರಮಾಣ ಪತ್ರ ಕೊಡಬೇಕು? ಆಧಾರ್ ಕಾರ್ಡ್ ಅದ, ವೋಟರ್ ಕಾರ್ಡ್ ನಮಗೆ ಮೊದಲು ಹಿಡ್ಕೊಂಡು ಅದ, ನಮಗೆ ಡ್ರೈವಿಂಗ್ ಲೈಸೆನ್ಸ್ ಕೊಟ್ಟಾರ, ಕೆಲವೊಂದು ಕಡೆ ಪಾಸ್ಪೋರ್ಟ್ ಅದ. ಇಷ್ಟೆಲ್ಲ ಪ್ರಮಾಣ ಪತ್ರಗಳಿದ್ದಾಗೂ ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಅಂದ್ರೆ ಏನು? ಅಂದ್ರೆ ಇಷ್ಟು ವರ್ಷ ನಾವು ಯಾರು ಕರ್ನಾಟಕದಲ್ಲಿ ವಿಜಯಪುರದಲ್ಲಿ ನಾವು ಯಾರು ಇಲ್ಲಿದ ರಹವಾಸಿಗಳಲ್ಲೇನು ಅಂತ ನಾವು ಈ ಪ್ರಶ್ನೆ ಮಾಡಬೇಕಾಗ್ತದೆ. ಯಾಕೆ ರಹವಾಸಿ ಪ್ರಮಾಣ ಪತ್ರ ಈಗ ಒಂದು ಪ್ರಶ್ನೆ ಬಂತು ಅಂತಂದ್ರೆ, SIR ಪ್ರಕ್ರಿಯೆ ರಾಜ್ಯದಲ್ಲಿ ನಿಷ್ಕ್ರಿಯಗೊಳ್ಳಬೇಕು. ಭಾರತೀಯ ಜನತಾ ಪಾರ್ಟಿಯ ಕೇಂದ್ರಾಡಳಿತ ಸರ್ಕಾರದಿಂದ ಈ ಒಂದು ಪ್ರಕ್ರಿಯೆ ನಡೀತಾ ಇದೆ. ಇದನ್ನು ವಿಫಲ ಮಾಡುವಂಥ ಪ್ರಯತ್ನ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಅವರ ಆತಂಕ ಏನು ಅಂತಂದ್ರೆ, ಅವರ ಮತ ಬ್ಯಾಂಕ್ ಇದ್ದಂಥ ಮತಗಳು ಈ ಒಂದು SIR ಪ್ರಕ್ರಿಯೆಯಲ್ಲಿ ಹೋಗ್ತಾವಂತ ಹೇಳಿ ಅವ್ರಿಗೊಂದು ಆತಂಕದ. ಯಾಕೆ ಆತಂಕ? SIR ಪ್ರಕ್ರಿಯೆ ಭಾಳ ಸರಳದ. ಅದನ್ನು ಸುಮ್ಮನೆ ಅವರು ಇಡೀ ರಾಜ್ಯದಾಗ ಒಂದು ಪ್ರಶ್ನೆ ಮಾಡಿ ಅದನ್ನು ಗೊಂದಲ ಸೃಷ್ಟಿ ಮಾಡ್ಯಾರ. SIR ಪ್ರಕ್ರಿಯೆ ಒಳಗೆ ನೀವು ಬರೀ ಫಾರ್ಮ್ ಮೇಲೆ ಸಹಿ ಮಾಡಿಕೊಟ್ರು ಸಾಕು. ಯಾರು ಮತದಾರ ಇದ್ದಾರ ಅವ್ರ ಮತದಾರರ ಹೆಸರು ವೋಟರ್ ಲಿಸ್ಟ್ ಒಳಗೆ ಉಳಿತದ. ಇದನ್ನು ಈ ವಿಷಯ ನಮ್ಮ ರಾಜ್ಯದ ಚುನಾವಣಾ ಆಯುಕ್ತರೇ ಹೇಳ್ಯಾರ. ಮತ್ತು ಹಿಂಗಿದ್ಮೇಲೂ ಯಾಕೆ ಅವರು ಕಾಂಗ್ರೆಸ್ ಸರ್ಕಾರದವ್ರು ಇದನ್ನು ಈ ಪರಿ ಗೊಂದಲ ಸೃಷ್ಟಿ ಮಾಡ್ಲಿಕ್ಕಿರ್ತಾರ? SIR ಫಾರ್ಮ್ ಒಳಗೆ ಅವ್ರು ಕೇಳೋದಂಥದ್ದೇನು? 2002 ಆದಂಥ SIR ಪ್ರಕ್ರಿಯೆ ಒಳಗೆ ನಿಮ್ಮ ಮತಗಳು ಅವನೋ ಇಲ್ಲೋ ಇದ್ದದ್ದು ಒಂದು ಕಡೆ ಭರ್ತಿ ಮಾಡಬೇಕು. ಇರಲಾರ್ದವರು ಮ್ಯಾಪಿಂಗ್ ಮಾಡಿಸ್ಕೊಂಡು ಪ್ರೋಜನಿ ಮಾಡಿಸ್ಕೊಂಡು ಇನ್ನೊಂದು ಭಾಗದಲ್ಲಿ ಅವರು ಭರ್ತಿ ಮಾಡಬೇಕು. ಅವ್ರ ತಂದೆ ತಾಯಿ ಅಜ್ಜ ಅಜ್ಜಿ ಯಾರು ಮತದಾರರು ಎಲ್ಲಿ ಆ ಕ್ಷೇತ್ರದಾಗಿರ್ತಾರೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟರು ಸಾಕು. ಆಟೋಮೆಟಿಕಲಿ ಮ್ಯಾಪಿಂಗ್ ಆಗಿ SIR ಪ್ರಕ್ರಿಯೆ ಕಂಪ್ಲೀಟ್ ಆಗ್ತದೆ. ಮತ್ತು ಈ ಪರಿ ಇದ್ದಾಗ ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಕೊಡುವಂಥ ಏನು ಉದ್ದೇಶ? ಶಾಶ್ವತ ರಹವಾಸಿ ಪ್ರಮಾಣ ಪತ್ರ ಕೊಡುವ ಉದ್ದೇಶ ಏನಂತಂದ್ರೆ, ಅಕ್ರಮ ವಲಸಿಗರು ಕರ್ನಾಟಕ ರಾಜ್ಯದಲ್ಲಿ ಇದ್ದಾರೆ ಅನ್ನುವಂಥದ್ದು ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸರ್ಕಾರದವ್ರು ಹೇಳಿಕತ್ತಾರೆ. ಅಕ್ರಮ ವಲಸಿಗರು ಕಾಂಗ್ರೆಸ್ ಸರ್ಕಾರದವರಿಗೆ ಅವ್ರ ಮತ ಬ್ಯಾಂಕ
ಅಂತ ನಾನು ಕೇಳ್ತೀನಿ. ಅಕ್ರಮ ವಲಸಿಗರಿಗೆ ಅವರು ಒಂದು ರೀತಿಯಿಂದ ಅಭಯ ಹಸ್ತ ಕೊಟ್ಟು ಅವರಿಗೆ ಒಂದು ಪ್ರಮಾಣ ಪತ್ರ ವಿತರಿಸಿ ಅವರ ಮತಗಳು ಕರ್ನಾಟಕ ರಾಜ್ಯದಲ್ಲಿ ಉಳಿಯುವಂಥದ್ದು ಒಂದು ಹುನ್ನಾರ ಈ ಒಂದು ಶಾಶ್ವತ ಪ್ರಮಾಣ ಪತ್ರದಿಂದ ಕರ್ನಾಟಕ ರಾಜ್ಯ ಸರ್ಕಾರ ಮಾಡ್ಲಿಕ್ಕತ್ತದ ಅಂತ ಹೇಳಿ ನಾನು ಆರೋಪ ಮಾಡ್ತೀನಿ. ಇದನ್ನು ಈ ಒಂದು ಕರ್ನಾಟಕದಲ್ಲಿ ಆಗದಂಥ ಶಾಶ್ವತ ಪ್ರಮಾಣ ಪತ್ರ ನೀಡುವಂಥ ಒಂದು ಕೆಲಸ ರಾಜ್ಯ ಸರ್ಕಾರ ತಕ್ಷಣ ಬಿಡಬೇಕು. ಇಲ್ಲ ಅಂತಂದ್ರೆ ಭಾರತೀಯ ಜನತಾ ಪಾರ್ಟಿಯಿಂದ ಇದರ ಬಗ್ಗೆ ಉಗ್ರ ಹೋರಾಟ ನಾವು ಹಮ್ಮಿಕೊಳ್ತೇವೆ ಅಂತ ಹೇಳಿ ನಾನು ಎರಡು ಮಾತುಗಳನ್ನು ಮುಗಿಸ್ತೀನಿ. ಧನ್ಯವಾದ. ಪರಿಷ್ಕರಣೆ ಏನು ಮತ್ತು ಪಟ್ಟಿಯ ಪರಿಷ್ಕರಣೆ ಬಗ್ಗೆ ಏನು ಗೊಂದಲಗಳದಾವ, ಕಾಂಗ್ರೆಸ್ ಸರ್ಕಾರ ಯಾವ ರೀತಿ ಗೊಂದಲವನ್ನು ಸೃಷ್ಟಿಸಿ ಇವತ್ತು ಏನು ಕೆಲಸ ಮಾಡ್ತಕ್ಕಂಥ ಒಂದು ಕೆಟ್ಟ ಕೆಲಸಕ್ಕೆ ಅದರ ಬಗ್ಗೆ ಸಾಕಷ್ಟು ನಮ್ಮ ಕೃಷ್ಣ ಗುಣಾಳ್ಕ ಅವರು ಮಾತನಾಡಿದ್ದಾರೆ. ನಾನು ಹೇಳೋದು ಇಷ್ಟೇ, ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷನಾಗಿ ಪಕ್ಷದ ಅಧ್ಯಕ್ಷನಾದರೂ ಕೂಡ ಪಕ್ಷಾತೀತವಾಗಿ ಬಿಜಾಪುರ ಜಿಲ್ಲೆಯ ಜನರಿಗೆ ನಾನು ಮನವಿ ಮಾಡ್ತಾ ಇದ್ದೀನಿ. ಯಾಕಂದರೆ SIR ಪ್ರಕ್ರಿಯೆ ತಾವು ಪಾಲ್ಗೊಳ್ಳದೆ ಹೋದ್ರೆ ತಮ್ಮ ಮತದಾನ ಪಟ್ಟಿಲಿ ತಾವು ಇರೋದಿಲ್ಲ ಅಂತಕ್ಕಂಥದ್ದು ಕ್ಲಿಯರ್ ಇದೆ. ಅದಕ್ಕೆ ದಯಮಾಡಿ ಎಲ್ಲ ಬಿಜಾಪುರ ಜಿಲ್ಲೆಯ ಜನತೆ, ಮಹಾಜನತೆ ಇದರಲ್ಲಿ ಸಕ್ರಿಯವಾಗಿ ಭಾಗಾಗಿ ತಮ್ಮ ಫಾರ್ಮ್ಗಳನ್ನ ತುಂಬುವ ಮೂಲಕ ಇವತ್ತು ಅದರಲ್ಲಿ ಭಾಗವಹಿಸಬೇಕಂತಕ್ಕಂಥ ಮನವಿಯನ್ನು ಮಾಡ್ಕೊತಾರೆ. ಅಲ್ಲ, ಸರ್ಕಾರದಿಂದ ರಹವಾಸಿ ಕೊಡ್ಲಿಕ್ಕತ್ತಾರ್ರಿ ಈಗ ಅವ್ರು ಏನು ಹೇಳ್ತಾರೆ? ಸರ್ಕಾರ ಆಯ್ತು, ಇದು ಎದುರಾಗಿ ಬರ್ತದೆ. ಕಮಿಷನ್ ಆಫ್ ಇಂಡಿಯಾದ ಇದ್ರಾಗ ಬರ್ತದೆ. ಇದೆಲ್ಲ ಫಾರ್ಮ್ ಗೇಮ್ ಇಶ್ಯೂ ಮಾಡಿದ್ರು ಅದ್ರಾಗ ಫಾರ್ಮ್ದ ಕಾಲಮಲ್ಲಿ ಇಲ್ಲಂದ್ರೆ ಪ್ರಶ್ನೆ ಬರೋದಲ್ಲ ರಹವಾಸಿದು. ಅಕ್ರಮ ವಲಸಿಗರಿಗೆ ಯಾರ್ದು ಇಲೆಕ್ಷನ್ ಕಾರ್ಡ್ ಒಳಗೆ ಹೆಸರಿಲ್ಲ ಅಥವಾ ಯಾರ್ದು ಇಲೆಕ್ಷನ್ ವೋಟರ್ ಲಿಸ್ಟ್ ಒಳಗಿಂದ ಹೆಸರು ಹೋಗುವಂಥದ್ದು ಒಂದು ಆತಂಕದ. ಅವರಿಗೆ ಇದನ್ನ ರಹವಾಸಿ ಸರ್ಟಿಫಿಕೇಟ್ ಉಪಯೋಗ ಆಗ್ತದೆ ಅಂತ ಹೇಳಿ ಅವರಿಗೆ ರಹವಾಸಿ ಸರ್ಟಿಫಿಕೇಟ್ ಇಶ್ಯೂ ಮಾಡ್ಲಿಕ್ಕೆ ಕರ್ನಾಟಕ ಸರ್ಕಾರ. ಅಪ್ಲಿಕೇಬಲ್ ಆಗೋದಿಲ್ಲ, ಕಾಲಮ್ ಇಲ್ಲ, ಇನಾಗ್ರೇಷನ್ ಫಾರ್ಮ್ದಾಗ ಸಬ್ಜೆಕ್ಟೇ ಇಲ್ಲ, ಇದ್ರ ಬಗ್ಗೆ ಮೆನ್ಷನೇ ಇಲ್ಲ. ಎನ್ಯುಮರೇಷನ್ ಫಾರ್ಮ್ ಒಳಗ ಈಗ ನೀವು 5ನೇ ತಾರೀಕಿಗೆ ಏನು ವೋಟರ್ ಲಿಸ್ಟ್ ಬಿಡ್ತಾರಲ್ರಿ, ಇದು ಕರಡು ಪ್ರತಿ ಏನು ಬಿಡ್ತಾರ, ಆ ಕರಡು ಪ್ರತಿ ಬಿಟ್ಟ ಮೇಲೆ ಏನು ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅಬ್ಜೆಕ್ಷನ್ಸ್ ಅದು ಹಾಕೋ ಟೈಮ್ದಾಗ ಏನದು ಡಾಕ್ಯುಮೆಂಟ್ಸ್ ಕೇಳ್ತಾರಲ್ರಿ, ಆ ಟೈಮ್ದಾಗ ಇದು ಹೆಲ್ಪ್ ಆಗ್ತದೆ. ಈಗ ನಿಮ್ಮ ಆಧಾರ್ ಕಾರ್ಡ್ ಕೇಳ್ತಾರ, ಈಗ ನಿಮ್ದು ವೋಟರ್ ಕಾರ್ಡ್ ಇರ್ತಾರೆ ವೋಟರ್ ಕಾರ್ಡ್ ಕೇಳ್ತಾರ, ಪಾಸ್ಪೋರ್ಟ್ ಇದ್ರೆ ಪಾಸ್ಪೋರ್ಟ್ ಕೇಳ್ತಾರ, ಡ್ರೈವಿಂಗ್ ಲೈಸೆನ್ಸ್ ಕೇಳ್ತಾರ, ಅಡ್ರೆಸ್ ಪ್ರೂಫ್ ಕೇಳಿದಾಗ ಇದನ್ನ ಯೂಸ್ ಆಗ್ತದೆ ಅಂತ ಹೇಳಿ ಇದನ್ನ ಅವ್ರು ಮಾಡ್ಲಿಕ್ಕೆ. ಈಗ ಕೃಷ್ಣ ಗುಣಾಕರ್ ಅವ್ರ ಮನೆಯೊಳಗೆ ಒಬ್ಬ ವ್ಯಕ್ತಿ ಇದ್ದಾನೆ, 10 ವರ್ಷದಿಂದ ಇದ್ದಾನೆ ಅಂತೇಳಿ ಪ್ರಮಾಣ ಪತ್ರ ಕೊಡ್ಲಿಕ್ಕೆ ಭಾಳ ತತ್ತುದಿಲ್ಲ. ಒಂದು ಅಫಿಡೇವಿಟ್ ಮಾಡಿ ಕೋರ್ಟಿಗೆ ಸಬ್ಮಿಟ್ ಮಾಡಿಬಿಟ್ರೆ ಅವ್ರು ಅಫಿಡೇವಿಟ್ ನೋಡಿ ಅದನ್ನು ಪರ್ಮಿಷನ್ ಕೊಟ್ಟು ಬಿಡ್ತಾರೆ, ಬಾಡಿಗೆದಾರ ಅದಾರ ಅಂತ ಹೇಳಿ. ಅಂಥದ್ದೊಂದು ರಹವಾಸಿ ಸರ್ಟಿಫಿಕೇಟ್ ಅವ್ರು ತೊಗೊಂಡ್ರು ಅಂತಾರೆ, ಆಟೋಮೆಟಿಕಲಿ ಅವ್ರ ವೋಟರ್ ಲಿಸ್ಟ್ ಒಳಗೆ ಹೆಸರು ಕಂಟಿನ್ಯೂ ಆಗಿಬಿಡ್ತದೆ. ಇದನ್ನು ಪರಿಶೀಲನೆ ಮಾಡೋರು ಯಾರು? ಇದನ್ನು ಪರಿಶೀಲನೆ ಮಾಡ್ಬೇಕಾದಂಥವ್ರು ಇದ್ದಂಥ ಯಾರು BLOಗಳಿಗೆ ಹಾಕಿರ್ತಾರೆ BLOಗಳು ಪರಿಶೀಲನೆ ಮಾಡಬೇಕು. ಆ BLOಗಳು ಮನಿತನಾನೇ ಹೋಗ್ತಾ ಇಲ್ಲ. ಇದನ್ನು ನಾವು ಕಂಪ್ಲೇಂಟ್ ಮಾಡಿದ್ದೀವಿ. ಇಲ್ಲ, ಎಲ್ಲೂ ಕೊಟ್ಟಿಲ್ಲ. ಕೇಂದ್ರಾಡಳಿತ ಪ್ರದೇಶದೊಳಗೆ ಅಷ್ಟೇ ರಹವಾಸಿ ಸರ್ಟಿಫಿಕೇಟ್ ಕೊಟ್ಟಾರ. ಈಗ ಪಾಂಡಿಚೇರಿ ಆಗಿರ್ಬೋದು ಅಥವಾ ಗೋವಾ ಇದು ಆಗಿರ್ಬೋದು, ಯಾವುದೋ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಅಲ್ಲಿ ಅಷ್ಟೇ ಅವ್ರು ರಹವಾಸಿ ಸರ್ಟಿಫಿಕೇಟ್ ಕೊಟ್ಟಾರ. ರಾಜ್ಯ ಸರ್ಕಾರ ಇದ್ದಲ್ಲಿ ಯಾವ ರಾಜ್ಯ ಸರ್ಕಾರನು ಇನ್ನೂವರೆಗೂ ರಹವಾಸಿ ಸರ್ಟಿಫಿಕೇಟ್ ಕೊಟ್ಟಾರ್ರಿ, ಶಾಶ್ವತ ರಹವಾಸಿ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ, ರಹವಾಸಿ ಸರ್ಟಿಫಿಕೇಟ್ ಕೊಟ್ಟಾರ. ಮತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರವಿಲ್ಲ ಕೊಡ್ಲಿಕ್ಕೆ. ಕೇಂದ್ರ ಸರ್ಕಾರದಿಂದ ಯಾವಾಗ ನಾವು ಒಬ್ಬರು ನಾಗರಿಕ ಅಂತ ಹೇಳಿ ಘೋಷಣೆ ಮಾಡಿದಾಗ ರಾಜ್ಯ ಸರ್ಕಾರ ಮತ್ತೆ ಅದನ್ನು ಪ್ರಮಾಣೀಕರಣ ಮಾಡೋದಂತ ಏನು ಇದು ಆಗೋದಿಲ್ಲ. ಯಾಕಂದ್ರೆ ಕೇಂದ್ರ ಸರ್ಕಾರದ ಈಗ ರೇಷನ್ ಕಾರ್ಡ್ ಇಶ್ಯೂ ಆಗಿರ್ತದೆ, ರೇಷನ್ ಕಾರ್ಡ್ ಒಳಗೆ ಹೆಸರಿದ್ದಂಗೆ ನಿಮಗೆಲ್ಲ ಪಡಿತರ ಚೀಟಿಗಳು ಎಲ್ಲ ಉಪಯೋಗ ಸಿಗ್ತಿರ್ತಾವೆ. ಮತ್ತು ಹಂಗಿದ್ದಾಗ ಮತ್ತೆ ನಿಮಗೆ ಮತ್ತೆ ಪರ್ಮನೆಂಟ್ ರಹವಾಸಿ ಸರ್ಟಿಫಿಕೇಟ್ ಕೊಡೋದು ಏನು ಕಾರಣ ಅದ? ಯಾರ್ದು ಗದ್ದಲದ ಯಾರ್ದು ಗೊಂದಲ ಸೃಷ್ಟಿ ಆಗ್ತದ ಅವರಿಗಿದು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅಂತ ಹೇಳ್ಕೊಟ್ಟು ಅಬ್ಜೆಕ್ಷನ್ ಟೈಮ್ದಾಗ ಏನವರು ವೋಟರ್ ಲಿಸ್ಟ್ ಒಳಗೆ ಅಬ್ಜೆಕ್ಷನ್ಸ್ ಹಾಕ್ತಾರೆ, ಆ ಟೈಮ್ದಾಗ ಕೇಳಿದಾಗ ಇದು ಡಾಕ್ಯುಮೆಂಟ್ ಕೊಡಿಸೋದು ಇದನ್ನು ಮಾಡೋದು. ಈಗ ನಮ್ಮನ್ನೇ ನಾವು ಫಾರ್ಮ್ ತುಂಬಿವಿ, ಇದು ನಮ್ಮ ಎನ್ಯುಮರೇಷನ್ ಫಾರ್ಮ್ ನಾವು ತುಂಬಿವಿ, ಇದು ನಂದು ಒಂದು ಕಾಲಮ್ ಬಿಡ್ಲಾದೆ ನಾನು ತುಂಬಿನಿ. ನಾನು ಇಲ್ಲಿ ಇದ್ದೀನಿ ಅಂತಂದ್ರೆ ನಂದು ಎಲ್ಲ ಡೀಟೇಲ್ಸು ಇಲ್ಲದ. ನಂದು ವೋಟರ್ ಕಾರ್ಡ್ ಅದ, ನಂದು ಆಧಾರ್ ನಂಬರ್ ಅದ, ನಂದು ಫೋನ್ ನಂಬರ್ ಅದ, ನಮ್ಮ ತಂದೆ ತಾಯಿ ಹೆಸರದ, ನಮ್ಮ ತಂದೆ ತಾಯಿ ವೋಟರ್ ಕಾರ್ಡದ ನಂಬರ್ ಅದ, ಅಷ್ಟು ಡೀಟೇಲ್ಸ್ ಅದ್ರಾಗ ಹಾಕಿದ್ರೆ ಸಾಕು. ಯಾರು ಈ ಡೀಟೇಲ್ಸ್ ಹಾಕೋದಿಲ್ಲ ಅವರಿಗೆಲ್ಲ ಕ್ವಶನ್ ಮಾರ್ಕ್ ಅವರಿಗೆಲ್ಲ ಪ್ರಶ್ನೆ ಹುಟ್ಟುತ್ತದೆ. ಆ ಪ್ರಶ್ನೆ ಹುಟ್ಟಿದಾಗ ಯಾವಾಗಾರು ಡಾಕ್ಯುಮೆಂಟೇಶನ್ ಕೇಳ್ತಾರೆ, ಆ ಡಾಕ್ಯುಮೆಂಟೇಶನ್ ಕೇಳಿದಾಗ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಇತ್ತಂತಾರೆ, ನೀವು ಎನ್ಯುಮರೇಷನ್ ಫಾರ್ಮ್ ಒಳಗೆ ತುಂಬ್ಕೋರಿ ಅಂತೇಳಿ ಈಗ ಈ ತಹಸೀಲ್ದಾರ್ ಅವರಿಗೆ ಒಂದು ರಿಕ್ವೆಸ್ಟ್ ಅವ್ರು ಕೊಟ್ಟಿರ್ಬೋದು. ಇದು 5ನೇ ತಾರೀಕು ನಂತರ ಇದರದ್ದು ಏನಂತ ಹಕೀಕತ್ ಗುರ್ತಾಗ್ತದೆ.
ಆದ್ರೆ ಇದನ್ನ ಕೊಡಬಾರ್ದು ಅಂತೇಳಿ ನಮ್ಮ ಭಾರತೀಯ ಜನತಾ ಪಾರ್ಟಿಯಿಂದ ನಾವು ಒತ್ತಾಯ ಮಾಡ್ತೀವಿ. ಮತ್ತು ಇದನ್ನು ಕೊಟ್ಟರು ಅಂತಂದ್ರೆ ಅವ್ರು ಯಾವಾಗ ಅಬ್ಜೆಕ್ಷನ್ಸ್ ಹಾಕಿರ್ತಾರ ಅಂಥವು ಐಡೆಂಟಿಫೈ ಮಾಡಿ ನಾವು ಅದನ್ನು ರದ್ದು ಮಾಡ್ಬೇಕಂತೇಳಿ ನಾವು DC ಅವ್ರಿಗೆ ಮನವಿನೂ ಕೊಡ್ತೀವಿ ಆ ಟೈಮ್. ಚುನಾವಣಾ ಅಲ್ಲ, ಇಲ್ಲಿ DC ಅವರಿಗೆ ನಾವು ಕೊಡೋದು, ಅವ್ರಿಗೆ ಜಿಲ್ಲಾಧಿಕಾರಿಗಳಿಗೆ ಕೊಡೋದು, ಅವ್ರ ಮುಂದೆ ಅದನ್ನ ಪ್ರೊಸೀಜರ್ ಬರೀ ಯಾರು